ಬಾಬಾ ಬಂದೇಣು. ಹೇಗಿದ್ದಾರೆ ನರಕದಲ್ಲಿ ದರ್ಶನ್ ಅವರು? ನಟ ದರ್ಶನ್ ಅವರು ಅಂದ ತಕ್ಷಣ ನಿಮ್ಗೊಂದು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಅವರ ಫ್ಯಾನ್ ಕೂಡ ಅಂತ ನಾವು ಕೇಳ್ಪಟ್ವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಸರ್. ದರ್ಶನ್ ಸಾರಿಗೆ ನಾನು ಕೂಡ ದೊಡ್ಡ ಅಭಿಮಾನಿ. ನನ್ನ ಮೇಲೆ ಆಣೆ ಇಟ್ಟು ಹೊರಗೆ ಬಂದ ತಕ್ಷಣ ದರ್ಶನ್ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡೇ ಬಂದಿದ್ದೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಆದ್ರೆ ಗ್ರಹಣ ಹಿಡಿದಿದೆ ಸರ್. ಗ್ರಹಣ ಸರದ್ಮೇಲೆ ಬಾಸ್ ಸೂರ್ಯ ತರದ ಬೆಳಗ್ತಾರೆ. ಸ್ವರ್ಗ ಸಿಕ್ಕಷ್ಟೇ ಖುಷಿ ನಮಗೆ ಅಭಿಮಾನಿಗಳಿಗೆ. चीटिंग करता है तू, चीटिंग 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 करता है तू. ಕೂರಿಸಿ 10 ನಿಮಿಷ ಸಾರಿಗೆ ಧ್ಯಾನ ಮಾಡಿಸಿ ಇಲ್ಲ ಅಣ್ಣ ಸುಳ್ಳು ಹೇಳ್ಬಾರ್ದು. ಅಣ್ಣ ಸರ್ ಅಂದಿಲ್ಲ, ಅಣ್ಣನೇ ಅಂದಿದ್ದ ನಾನು. ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ. ಧ್ಯಾನ ಅಂದ್ರೆ ಗೊತ್ತಿಲ್ಲಲ್ಲಪ್ಪ ನನಗೆ ಅಂತಂದ್ರು. ಇವ್ನ ಯಾವನ ಸೆಡೆ ನನ್ ಮಗ. ನಿಮ್ಮ ಜೊತೆ ನಿಮ್ಮೆಲ್ಲ ಅಭಿಮಾನಿ, ಈ ಮಾತು ಹೇಳಿದ್ ನಿಜ ಸರ್. ನಿಮ್ಮೆಲ್ಲ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಜೈಲಲ್ಲಿ ಊಟನೇ ಸರಿ ಇರಲ್ಲ ಸರ್, ಖರಾಬು. ಅದನ್ನ ನಾವು ಕನಿಷ್ಠ ಅವ್ರ ಮನೆ ನಾಯಿಸ್ ಕೂಡ ತಿಮ್ಮಲ್ಲ ಅಂತ ಊಟ. ದರ್ಶನ್ ಭೇಟಿಯಾಗಿದ್ದೆ ಅಂತ ಕತೆ ಕಟ್ಟಿದ್ದ ಸಿದ್ಧಾರೂಢ. ದರ್ಶನ್ ಬಗ್ಗೆ ಹೇಳಿಕೆ ಕೊಟ್ಟ ಸಿದ್ಧಾರೂಢನಿಗೆ ಈಗ ಸಂಕಷ್ಟ ಎದುರಾಗಿದೆ. ದರ್ಶನ್ ಸಾರಿಗೆ ಅಂದ್ರೆ ಅವ್ರಿಗೆ ಅಂತಲ್ಲ, ಯಾರೇ VIP ಗಳು ಬಂದ್ರು ಯಾವುದೇ ರೀತಿಯಾಗಿ ಭೇಟಿ ಆಗಿಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ. ಅದರಿಂದ ಇರುತ್ತೆ ಮನೇಲಿ ಅಂದ ತಕ್ಷಣ ಒಂದು ಬಾತ್ರೂಮೇ ಬೇರೆ ಇರುತ್ತೆ. ಸೊ ಅಲ್ಲಿ ಅವ್ರ ರೂಮ್ ಹೇಗಿದೆ? ನಿಮ್ಗೆ ಯಾಕೆ ಬೇಕದು?